ನಮಸ್ಕಾರ ವೀಕ್ಷಕರೇ, ಜೈ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕದಲ್ಲಿ ಗುಣಮಟ್ಟದ ಹುಣಸೆ ಹಣ್ಣಿನ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ. ಹೌದು, ಪ್ರತಿ ಕೆಜಿಗೆ ಎಷ್ಟು ರೂಪಾಯಿ ಏರಿಕೆಯಾಗಿದೆ ಎಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಕರ್ನಾಟಕದಲ್ಲಿ ಈ ವರ್ಷ ಹುಣಸೆ ಹಣ್ಣಿನ ಇಳುವರಿ ಕುಸಿದಿರುವುದು ಮತ್ತು ಬೇಡಿಕೆ ಹೆಚ್ಚಾಗಿರುವುದು ಬೆಲೆ ಏರಿಕೆಗೆ ಮುಖ್ಯ ಕಾರಣವಾಗಿದೆ. ಹೌದು ವೀಕ್ಷಕರೇ, ಕಳೆದ ವರ್ಷ ರಾಜ್ಯದ ಪ್ರಮುಖ ಹುಣಸೆ ಬೆಳೆಯುವ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗದಲ್ಲಿ ಮಳೆ ಕೊರತೆಯಿಂದಾಗಿ ಹೂ ಮತ್ತು ಕಾಯಿ ಕಟ್ಟುವ ಪ್ರಕ್ರಿಯೆ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಇದರಿಂದ ಸುಮಾರು 40-50% ಇಳುವರಿ ಕಡಿಮೆಯಾಗಿದೆ. ಇನ್ನು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಹುಣಸೆ ಹಣ್ಣಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ. ಆದರೆ ಮಾರುಕಟ್ಟೆಗೆ ಬರುತ್ತಿರುವ ಹಣ್ಣಿನ ಪ್ರಮಾಣ ತೀರಾ ಕಡಿಮೆ ಇರುವುದರಿಂದ ಗಗನಕ್ಕೇರಿದೆ. ಕಳೆದ ವರ್ಷದ ಹಳೆಯ ಹುಣಸೆ ಹಣ್ಣಿನ ದಾಸ್ತಾನು ಬಹುತೇಕ ಮುಗಿದಿದ್ದು, ಹೊಸ ಹಣ್ಣು ಮಾರುಕಟ್ಟೆಗೆ ನಿಧಾನವಾಗಿ ಬರುತ್ತಿದೆ. ಪ್ರಸ್ತುತ ದರ ವಿವರ ಪ್ರತಿ ಕೆಜಿಗೆ ನೋಡುವುದಾದರೆ, ಉತ್ತಮ ಗುಣಮಟ್ಟದ ಹಣ್ಣು ಬೀಜರಹಿತ 130 ರೂಪಾಯಿಯಿಂದ 155 ರೂಪಾಯಿವರೆಗೆ ಇದೆ. ಇನ್ನು ಸಾಮಾನ್ಯ ಗುಣಮಟ್ಟದ ಹಣ್ಣು 110 ರೂಪಾಯಿಯಿಂದ 125 ರೂಪಾಯಿವರೆಗೆ ಇದೆ. ಹಳೆಯ ಹುಣಸೆ ಹಣ್ಣು 90 ರೂಪಾಯಿಯಿಂದ 110 ರೂಪಾಯಿ ಆಸುಪಾಸಿನಲ್ಲಿದೆ. ಪ್ರಮುಖ ಮಾರುಕಟ್ಟೆಗಳಲ್ಲಿನ ಸ್ಥಿತಿಗತಿಯನ್ನ ನೋಡುವುದಾದರೆ, ಏಷ್ಯಾದಲ್ಲೇ ದೊಡ್ಡ ಹುಣಸೆ ಮಾರುಕಟ್ಟೆ ಎನ್ನಲಾಗುವ ಚಿಂತಾಮಣಿಯಲ್ಲಿ ಈ ಬಾರಿ ಅವಾಕ ತುಂಬಾ ಕಡಿಮೆಯಾಗಿದೆ. ಹೊರ ರಾಜ್ಯಗಳಾದ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಿಂದಲೂ ವ್ಯಾಪಾರಿಗಳು ಇಲ್ಲಿಗೆ ಬರುತ್ತಿರುವುದರಿಂದ ಪೈಪೋಟಿ ಹೆಚ್ಚಾಗಿದೆ. ತುಮಕೂರು ಮತ್ತು ಚಿತ್ರದುರ್ಗ ಇಲ್ಲಿನ ಸ್ಥಳೀಯ ಮಾರುಕಟ್ಟೆಗಳಲ್ಲೂ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ದು, ಗ್ರಾಹಕರು ಹೆಚ್ಚಿನ ಬೆಲೆ ತೆತ್ತು ಖರೀದಿಸುವಂತಾಗಿದೆ. ಕೃಷಿ ತಜ್ಞರ ಪ್ರಕಾರ ಇನ್ನು ಕೆಲವು ವಾರಗಳ ಕಾಲ ಬೆಲೆ ಇದೇ ರೀತಿ ಇರುವುದು ಏರುಮುಖವಾಗಲಿದೆ. ಹೊಸ ಹಣ್ಣಿನ ಪೂರೈಕೆ ಸಂಪೂರ್ಣವಾಗಿ ಮಾರುಕಟ್ಟೆಗೆ ಬಂದ ನಂತರವಷ್ಟೇ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡು ಬರಬಹುದು. ಸೊ ವೀಕ್ಷಕರೇ, ನಿಮಗೆ ಹುಣಸೆ ಹಣ್ಣಿನ ಬೆಲೆ ಏರಿಕೆ ಬಗ್ಗೆ ನಿಮಗೆ ಏನು ಅನಿಸುತ್ತದೆ? ನಿಮಗೆ ಎಷ್ಟು ಖರೀದಿಸಲು ಕಷ್ಟವಾಗಬಹುದು ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇಂದಿನ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ನಮಸ್ಕಾರ.